ಡಾಕ್ಟರ್ ಯಶವಂತ್ ಸರ್ದೇಶಪಾಂಡೆ. ಅವರು ಇಲ್ಲ ಅಂತ ಹೇಳೋದಕ್ಕಿಂತ ಅವರ ಒಂದು ಕೆಲಸ, ರಂಗಭೂಮಿ ನಾಟಕಗಳ ಒಂದು ಪ್ರಸ್ತುತಿಗಳು, ಆಮೇಲೆ ಅವ್ರು ಬರೆದಂತಹ ಪುಸ್ತಕಗಳು, ಅವರ ನಟನೆ, ಅವರ ಸಾಧನೆ ಜೀವಂತವಾಗಿ ಯಾವಾಗಲೂ ನಮ್ಮ ಜೊತೆಲೇ ಇರುತ್ತೆ. ನನಗೆ ಯಶವಂತ ಸರ್ದೇಶಪಾಂಡೆ ಅವರು ಒಂದು 28 ವರ್ಷದ ಸ್ನೇಹಿತ. ನನಗೆ ಎಷ್ಟು ಆತ್ಮೀಯ ಸ್ನೇಹಿತ ಅಂದರೆ, ಅವ್ನು ಏನೇ ಪ್ರಾಜೆಕ್ಟ್ ಮಾಡಬೇಕಾದ್ರೂ, ಯಾವುದೇ ಪ್ರಾಜೆಕ್ಟ್ ಅದು ಏನೇ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ನಾಟಕ ಆಗಿರ್ಬೋದು, ಅಥವಾ ಒಂದು ಡಿಸ್ಕಷನ್ ಆಗಿರ್ಬೋದು, ಏನೇ ಆದರೂ ನನ್ನ ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರ್ತಾಯಿತ್ತು. ಅವ್ನು ಯಾವಾಗಲೂ ರೇಗಿಸೋನು ನನ್ನ, ಮಾಲ್ತಿ ನನ್ನ ರಿಯಲ್ ಹೆಂಡತಿ, ನೀನು ನನ್ನ ರೀಲ್ ಹೆಂಡತಿ ಅಂತ. ಸೊ ಅವ್ರು ಮಾಡಿದಂಥ ಎಲ್ಲ ಪ್ರಾಜೆಕ್ಟ್ಸ್ದಲ್ಲೂ ನಾನೇ ಅವನಿಗೆ ಹೆಂಡತಿಯಾಗಿ ಅಭಿನಯಿಸಿದ್ದೀನಿ. ಅಷ್ಟೇ ಅಲ್ಲ, ತುಂಬ ಆತ್ಮೀಯವಾದ ಸ್ನೇಹಿತ. ಏನೇ ಆದರೂ ಕೂಡ ಸ್ಪಂದಿಸೋನು. ಅದು ನನಗೆ ಅಂತಲ್ಲ, ಅವನ ಇಡೀ ಅವನ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಟಕ್ಕಂತ ಹೀಸ್ಟು ರಿಯಾಕ್ಟ್ ಮಾಡೋನು. ಅಥವಾ ಏನಾರು ಬೇಕಾ, ಏನಾರು ಹೆಲ್ಪ್ ಮಾಡಲಾ, ಏನಾರು ಆಯ್ತಾ, ಬರಲಾ, ಅವ್ರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಏನಾದರೂ ಬೇಕಾ ಅಂತ ಯಾರನ್ನ ಕೇಳಿಬಿಟ್ರೆ ಅದು ಎಷ್ಟೋ ಹಾಯ್ ಅನ್ಸುತ್ತೆ ಮನಸ್ಸಿಗೆ. ಅಂಥ ಒಂದು ಸ್ನೇಹಿತ ಯಶವಂತ. ಸುಮಾರು ನಾಟಕಗಳು, ಒಂದು 2 ವರ್ಷ ರೆಪಟ್ರಿ ಥರ ಮಾಡಿದ್ವಿ ನಾನು ಯಶವಂತು. ಕರ್ನಾಟಕದಾದ್ಯಂತ ಒಂದು ನಾಟಕ ತಗೊಂಡು ಪ್ರತಿ ಶನಿವಾರ ಭಾನುವಾರ 2 ವರ್ಷ ಒಂದು ಸಂಚಾರ ಮಾಡಿದ್ದೀವಿ. ಅವಾಗ ಹೆಂಗಾಗೋಗಿತ್ತು ಅಂದರೆ, ಮನೆಯವ್ರ ಥರ. ಅಂದರೆ ನಾವು ಮನೇಲಿ ಹೇಗೆ ಅಪ್ಪ ಅಮ್ಮ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಹೇಗೆ ಒಟ್ಟಿಗೆ ಇರ್ತಾರೋ ಆ ಥರ ನಮ್ಮ ಮನೆಯವ್ರ ಥರ ಆಗ್ಬಿಟ್ಟಿದ್ರು. ನಾನು ಅವರ ಮನೆಯವ್ರ ಥರ ಆಗ್ಬಿಟ್ಟಿದ್ದೆ. ಏನೇ ಆದರೂ ಮನೇಲಿ ಸುಖ ಆಗಲಿ ದುಃಖ ಆಗಲಿ ಎಲ್ಲಾನು ಹಂಚ್ಕೊಳ್ಳೋನು ನನ್ನ ಜೊತೆ. ಸೊ ಒಂಥರ ಇಟ್ಸ್ ಅ ಬಿಗ್ ಲಾಸ್. ನನ್ನ ಒಬ್ಬ ಆತ್ಮೀಯ ಗೆಳೆಯ ಇಲ್ಲ ಅಂತ ನಾನು ಹೇಳಲ್ಲ. ಎಕ್ಸಾಕ್ಟ್ಲಿ, ನೀವು ನಂಬ್ತಿರೋ ಇಲ್ವೋ, ಈಗ 2025 ಜೂನಲ್ಲಿ ಅವನ 60ನೇ ವರ್ಷದ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಇದಿದೆಯಲ್ಲ, ಪ್ರೆಸ್ಟೀಜ್ ಆಡಿಟೋರಿಯಂ ಇದೆಯಲ್ಲ ಕೋಣನಕುಂಟಲ್ಲಿ, ಬ್ಯೂಟಿಫುಲ್ ಆಡಿಟೋರಿಯಮು, ಅಷ್ಟೇ ಅದ್ಭುತವಾಗಿ ಅವನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ. ನಾವೆಲ್ಲರೂ ಹೋಗಿದ್ವಿ. ಅವತ್ತು ನಾಟಕ, ಅಮರ ಮಧುರ ಪ್ರೇಮ ನಾಟಕನೂ ಮಾಡಿದ್ರು. ಆಮೇಲೆ ಸಂಗೀತ ಕಚೇರಿ ಇತ್ತು, ಅದಾದ್ಮೇಲೆ ನೃತ್ಯ ಪ್ರದರ್ಶನ ಆಯಿತು. ಎಲ್ಲಾರನ್ನೂ ಕರೆಸಿ, ಎಲ್ಲಾರನ್ನೂ ಅವನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲಾರನ್ನೂ ಕರೆಸಿ ಸನ್ಮಾನ ಮಾಡಿ, ನನ್ನ ಜೊತೆ ಇಷ್ಟು ವರ್ಷ ಇದ್ದೀರಾ, ಥ್ಯಾಂಕ್ ಯು ಅನ್ನೋ ಒಂದು ಗ್ರ್ಯಾಟಿಟ್ಯೂಡ್ನ ಅವತ್ತು ಸಲ್ಲಿಸಿದ್ರು. ಅದಾಗಿ ಎಷ್ಟು ದಿನ ಆಗಿದೆ, ಜುಲೈ, ಸೆಪ್ಟೆಂಬರ್, 4 ತಿಂಗಳು ಸಹ ಆಗಿಲ್ಲ. 60 ವರ್ಷ ಆಗಿ 4 ತಿಂಗಳಾಗಿಲ್ಲ. ಆಗಲೇ ಅವನು ಅರ್ಜೆಂಟ್ ಇತ್ತು ಹೋಗೋಕ್ಕೆ. ಯಾಕಂದರೆ ಮಲ್ಟಿ ಟಾಸ್ಕರ್ ಅಲ್ಲ, ಮಲ್ಟಿ ಟಾಸ್ಕರ್ ಮೇಲೆ ಮಲ್ಟಿ ಟಾಸ್ಕರು, ಎಲ್ಲ ಕೆಲಸ ಮಾಡಬೇಕು ಅನ್ನೋ ಮನೋಭಾವ. ಆಮೇಲೆ ಇನ್ನೊಂದು ಮುಖ್ಯವಾದ ಹೇಳ್ತೀನಿ, ನನ್ನ ಹತ್ರ ಹೇಳ್ಕೊಂಡಿದ್ದಂಥ ಒಂದಿದು, ಎಲ್ಲರ ಹತ್ರ ಹೇಳಿರ್ಬೋದಲ್ಲ, ನನಗೆ ಅದು ತುಂಬ ಅದ್ಭುತವಾಗಿ, ಅವನ ಒಂದು ಅದ್ಭುತವಾದ ಸಿದ್ಧಾಂತ ಯಾವಾಗಲೂ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ದ. ನೋಡಿ, ನಾವು ಸಂಪಾದನೆ, ಆ್ಯಕ್ಟಿಂಗ್ ಬರೋರಿಗೆ ಸಂಪಾದನೆ ಮಾಡಬೇಕು ಅಂದರೆ ಸೀರಿಯಲ್ ಆಗಿರಬೇಕು, ಸಿನಿಮಾ ಆಗಿರಬೇಕು, ಆವಾಗಲೇ ಅವರು ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಇದೆ. ಆದರೆ ನಾಟಕದಿಂದ ಸಂಪಾದನೆ ಮಾಡಿ ಸ್ಟೆಬಿಲಿಟಿ ತರಬೇಕು, ಅಂಥ ಒಂದು ಕನ್ನಡ ರಂಗಭೂಮಿನ ನಾವು ಸೃಷ್ಟಿ ಮಾಡಬೇಕು, ನಡೆಸಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ಆ ಆಸೆನ ತುಂಬ ಅದನ್ನು ಒಂಥರ ಆಲ್ಮೋಸ್ಟ್ ಪೂರೈಸಿದ್ರು. ಯಾಕೆ ಅಂದರೆ ಅವರು ನಾಟಕಗಳು ಮಾಡಿ ಎಷ್ಟೋ ಜನ ಸಂಸಾರ, ಅವನ ಒಂದು ಇನಿಷಿಯೇಟಿವಿಂದ ನಾನೇ ಎಷ್ಟೋ 2 ವರ್ಷ ನಾನೇ ಪೇಮೆಂಟ್ ತೊಗೊಂಡಿದ್ದೀನಿ. ನಾಟಕಗಳು ಮಾಡಿ ನಾಟಕದಲ್ಲಿ ಪೇಮೆಂಟ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಅಂಥದ್ರಲ್ಲಿ ಹಿ ಈಸ್ ಟು ಪೇ ಎವ್ರಿಬಡಿ. ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಕೊಡೋರು. ಇನ್ಫ್ಯಾಕ್ಟ್ ನಾವೆಲ್ಲ ದುಡ್ಡು ಹಾಕ್ಕೊಂಡು ನಾಟಕ ಮಾಡ್ತೀವಿ, ನಾವು ನಾಟಕ ಮಾಡಿದ್ಮೇಲೆ ದುಡ್ಡು ಕೊಡೋನು. ಸೊ ಇದು ಒಂದು ಅವ್ರದ್ದು ತುಂಬ ಒಂದು ನಿರ್ದಿಷ್ಟವಾದ ಇದಿತ್ತು. ರಂಗಭೂಮಿಯಿಂದ ದುಡಿಬೇಕು, ನಾವು ಆರ್ಥಿಕವಾಗಿ ಸದೃಢವಾಗಬೇಕು ಅಂತ. ಅದ್ರ ಕಡೆ ತುಂಬ ಪ್ರಯತ್ನ ಅಲ್ಲ, ಅದನ್ನು ಫಲಿಸೂ ಇತ್ತು. ಇನ್ನೂ ಏನೇನೋ ಕನಸಿತ್ತು. ಆ ಕನಸು ಅವರು ಈಗ ನಮಗೆ ಯಶವಂತ್ ಇಲ್ಲ ಅನ್ನೋದಕ್ಕಿಂತ ಅವರ ಕನಸನ್ನು, ಅವರ ಆಸೆಗಳನ್ನು, ಅವರು ಬರೆದಿರುವಂಥ ಪುಸ್ತಕಗಳನ್ನು ಓದಿ ಅವ್ರನ್ನೆಲ್ಲರನ್ನೂ ಅವನ್ನ ಜೀವಂತವಾಗಿಡೋಣ ಅನ್ನೋದು ನನ್ನ ಒಂದು ಆಸೆ. ಇನ್ಸ್ಪೈರ್ ತುಂಬ ಆಗಿದ್ದೀನಿ ಯಶವಂತ್ ಕೆಲಸಗಳಿಂದ. ನಾವು
ಎನಿವೆ ಎಲ್ಲಿದ್ರು ಯಶವಂತು ಅಲ್ಲೂ ಮೇಲ್ಗಡೆ ಎಲ್ಲ ಆರ್ಗನೈಸ್ ಮಾಡ್ತಿರ್ತಾನೆ. ಅಲ್ಲೂ ಮೇಲ್ಗಡೆನೂ ಹೋಗಿ ಅದು ಮಾಡೋಣ ಇದು ಮಾಡೋಣ ಏನೋ ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತ ಅಲ್ಲೂ ಕೆಲಸ ಮಾಡ್ತಿರ್ತಾನೆ ಅನ್ನೋ ಒಂದು ಭರವಸೆ. ಸಂಸಾ ಬಯಲು ರಂಗಮಂದಿರದಲ್ಲಿ ನಾಳೆ ಅಂದರೆ 30ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಇಡಲಾಗುತ್ತೆ. ಯಾರು ಬೇಕಾದರೂ ಬಂದು ಒಂದು ನಮನ ಸಲ್ಲಿಸಿ ಹೋಗ್ಬೋದು. ಬನ್ನಿ, ಯಾಕಂದರೆ ಮತ್ತೆ ನಮಗೆ ಫಿಸಿಕಲಿ ಅವನ್ನ ನೋಡೋಕ್ಕೆ ಸಿಗತ್ತೋ ಇಲ್ವೋ ಏನು ಪ್ರಶ್ನೆ ಆಗಲ್ಲ. ಸೊ ಅವನ ಕೆಲಸ ಮುಖಾಂತರ ಅವನ್ನ ಕಾಣ್ತೀವಿ. ಫಿಸಿಕಲ್ ಆಗಿ ಅವನ್ನ ನೋಡಿ ಹರಸಿ ಅವರ ಮನೆಯವ್ರಿಗೆ ಅಂದರೆ ಮಾಲತಿ ಸರ್ದೇಶ್ ಪಾಂಡೆ ಅದ್ಭುತ ಕಲಾವಿದೆ. ಇಬ್ಬರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು 30-40 ವರ್ಷದಿಂದ ನಾಟಕಗಳು ಮಾಡಿಕೊಂಡು ಸಾಥ್ ಕೊಟ್ಕೊಂಡಿದ್ದವರು ನಮ್ಮ ಮಾಲತಿ. ಅಷ್ಟೇ ಅಲ್ಲ, ಮಗಳು ದೋಸ್ತಿ ಇದ್ದಾಳೆ, ಅವಳು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಳೆ ಬೆಂಗಳೂರಿನಲ್ಲಿ. ಅವರಿಬ್ಬರಿಗೂ ಒಂದು ಧೈರ್ಯದ ಮಾತನ್ನು ಹೇಳಿ ಹೋಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.